ಇವತ್ತು ಚೆನ್ನಾಗಿ ಆಗ್ತಾ ಇದ್ದಾರೆ. ಅವ್ರ ಫ್ಯಾಮಿಲಿ ಬಗ್ಗೆ ಮತ್ತೆ ಇನ್ನೊಂದು ಕ್ಲಾರಿಟಿ ಕೊಡಬೇಕು. ಅವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ರು ಅಂತ ಅಂದ್ಬಿಟ್ಟು ಪ್ರಯಾಗ್ ಅವರು ಆರೋಪ ಮಾಡ್ತಾರೆ. ನಾನು ಅವ್ರ ಜೊತೆ ಇದ್ದೀನಿ. ನಾನು ಈ ಸರಿ ಪೊಲಿಟಿಕಲ್ ಎಲೆಕ್ಷನ್ ನಿಂತಿದ್ದೆ. ನಾನು ಈ ಸರಿ 2023ರಲ್ಲಿ ಮಳವಳ್ಳಿ ಕ್ಷೇತ್ರದಿಂದ MLA ಎಲೆಕ್ಷನ್ ಕಂಟೆಸ್ಟ್ ಮಾಡಿದೆ. ನನಗೆ ಓಟ್ ಆಗೋಕೆ ಅಂತ ಹೋದ್ರು. ಈವನ್ ಅವ್ರ ಮನೆ ಓಪನ್ ಆಗಿದಾಗಲೂ ಅವ್ರ ಮನೆ ಓಪನಿಂಗ್ ಹೋಗಲಿಲ್ಲ. ಅವರು ಓಟ್ ಹಾಕ್ಬಿಟ್ಟು ಅವ್ರು ಬಂದಿದ್ದಾರೆ ಹೊರತು ಅವ್ರ ತಂದೆ ತಾಯಿನ ಅವ್ರು ಮಾತಾಡಿಸ್ಲೇ ಇಲ್ಲ. ಈವನ್ ಅವ್ರ ತಂದೆ ತಾಯಿ ಕೂಡ ನನಗೆ ಹೇಳಿದ್ರು, ನನ್ನ ಮಗ ಮಾತಾಡೋ ಹಾಗೆ ಮಾಡಪ್ಪ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು. ಅವ್ರು ಯಾವತ್ತೂ ಮಾತಾಡಲಿಲ್ಲ ಅವ್ರ ತಂದೆ ತಾಯಿ ಜೊತೆ. ಅವ್ರ ತಂದೆ ತಾಯಿ ಜೊತೆ ಅವ್ರು ಫಸ್ಟ್ ಮಾತಾಡಿದೆ ಬಿಗ್ ಬಾಸಲ್ಲಿ. ಅದರಿಂದ ಈ ಥರ ಎಲ್ಲ ಸುಳ್ಳಾರೋಪಗಳನ್ನ ಮಾಡಿಕೊಂಡು ಒಬ್ಬ ವ್ಯಕ್ತಿತ್ವದ ಮೇಲೆ ಅವನ್ನ ತೇಜೋವಧೆ ಮಾಡುವಂಥದ್ದು ತಪ್ಪು. ಯಾರೇ ಮಾಡ್ತಿದ್ರು ಮತ್ತು ನೀವು ಕೆಟ್ಟ ಕಮೆಂಟ್ಸ್ಗಳನ್ನೆಲ್ಲ ಬರೀತಿಲ್ಲ, ದಯವಿಟ್ಟು ನಿಲ್ಲಿಸ್ಬಿಡಿ. ಆ ವ್ಯಕ್ತಿ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತ ಬಂದಿದ್ದಾರೆ. ಯಾರೋ ಒಬ್ರು ಕೇಳಿದ್ರು BSc ಫೇಲ್ ಆಗಿದೆ ಅವನ ಹೆಂಗೆ ಇದು ಮಾಡ್ತಾರೆ ಅಂತ. ಅವ್ರಿಗೆ ಗೊತ್ತಾಗಬೇಕು ಥಾಮಸ್ ಎಡಿಸನ್ ಅಲ್ವಾ ಅಂತ ಅನ್ನುವಂಟು ಅವರು ಸೈಂಟಿಸ್ಟ್ ಆಗಿದ್ದಾರೆ. ಇವತ್ತು ನಾವು ಲೈಟ್ನ ನೋಡ್ತಿರುವಂಥದ್ದು ಅವ್ರನ್ನೇ. ಅವ್ರು ಓದಿರೋದು 4ನೇ ಕ್ಲಾಸೇ ಅವ್ರು ಓದಿರೋದು. ಅವ್ರು ಸೈಂಟಿಸ್ಟ್ ಅಂತ ಒಪ್ಕೊಳ್ಳಲ್ವ ನೀವು? ಓದ್ಗೂ ಸೈಂಟಿಸ್ಟ್ಗೂ ಅದಕ್ಕೆ ತುಂಬ ವ್ಯತ್ಯಾಸ ಇದೆ. ಸೈಂಟಿಸ್ಟ್ ಅಂತ ಅವ್ರು ಮಾಡ್ತಿರುವಂಥ ಇನೋವೇಷನಿಂದ ಅವ್ರು ಮಾಡ್ತಾ ಇದ್ದಾರೆ, ಇನೋವೇಷನ್ ಮಾಡ್ತಾರೆ, ಒಂದು ಹೊಸ ಅಡ್ವಾನ್ಸ್ಡ್ ಇದನ್ನು ತರ್ತಾರೆ. ಅವರು ತುಂಬ ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ. ಈಗ ರೈತರಿಗೆ ಅಂತ ಡ್ರೋನ್ಗಳನ್ನ ಮಾಡ್ತಾ ಇದ್ದಾರೆ. ಮುಂದೆ ಈ ಹಾರ್ಟ್ನ ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲ್ ತಲುಪಿಸೋದಕ್ಕೆ ಅಂತ ಅಂದ್ಬಿಟ್ಟು ನಾವು ಹಾರ್ಟ್ನ ಕಳಿಸೋದಕ್ಕೋಸ್ಕರ ಬೇಗ ಸ್ಪೀಡಾಗಿ ಕಳಿಸ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ನಮ್ಮದು ಯೋಜನೆಗಳಿದೆ. ನಾವು ಇದನ್ನೆಲ್ಲ ಮಾಧ್ಯಮದ ಮುಂದೆ ಹೇಳೋ ಅವಶ್ಯಕತೆ ಇಲ್ಲ. ಇದೆಲ್ಲ ಇನೋವೇಷನ್ ನಡೀತಾ ಇದೆ. ಬಟ್ ಹೇಳ್ತಿರುವಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಈ ಥರ ದಯವಿಟ್ಟು ಆರೋಪಗಳನ್ನ ಮಾಡಬೇಡಿ. ಅವರು ಗೆಲ್ತಾ ಇದ್ದಾರೆ, ಅವ್ರು ತುಂಬ ಚೆನ್ನಾಗಿದ್ದಾರೆ. ಅವ್ರ ವ್ಯಕ್ತಿತ್ವ ಏನು ಅಂತ ನಿಮ್ಮ ಕರ್ನಾಟಕ ಜನತೆ 100 ದಿನ ಗೊತ್ತಾಗಿದೆ. ಒಬ್ಬ ವ್ಯಕ್ತಿ ಖಂಡಿತವಾಗ್ಲೂ 100 ದಿನ ಮರೆ ಮಾಚ್ಕೊಂಡು ಬದುಕೋಕ್ಕಾಗಲ್ಲ. ಅವ್ರ ವ್ಯಕ್ತಿತ್ವ ಏನು ಅಂತ ನೀವೆಲ್ಲರೂ ನೋಡಿದ್ದೀರಾ. ದಯವಿಟ್ಟು ವೋಟ್ ಮಾಡಿ ಅವರನ್ನು ಗೆಲ್ಲಿಸಿ. ಅವರು ಈ ಕರ್ನಾಟಕಕ್ಕೆ ಒಂದು ಅಸೆಟ್ಟು. ಯಾವ ಸ್ಟಾರ್ಗಳು, ಯಾವ ದೊಡ್ಡ ವ್ಯಕ್ತಿಗಳು ಅವ್ರ ಬಗ್ಗೆ ಒಳ್ಳೆ ವ್ಯಕ್ತಿ ಅಂತ ಚಿಕ್ಕ ಹುಡುಗನಲ್ಲೇ ಅವ್ರನ್ನ ಪ್ರಶಂಸೆ ಮಾಡಿದರು. ಅವರ ವ್ಯಕ್ತಿತ್ವ ಹಾಗೇ ಇದೆ. ಆ್ಯಂಡ್ ಆ ವ್ಯಕ್ತಿ ತುಂಬ ದೊಡ್ಡ ವ್ಯಕ್ತಿ ಆಗ್ತಾರೆ. ಅವರನ್ನು ಬೆಳೆಸಿ. ದಯವಿಟ್ಟು ನ್ಯೂಟನ್ ಕಲ್ಲು ಹೊಡೆದಂಗೆ ಹೊಡಿಯೋಕೆ ಹೋಗಬೇಡಿ. ಅಷ್ಟೇ ನಾನು ಕೇಳ್ಕೊಳ್ಳೋದು.